ಕಾರ್ಯಕ್ರಮಕ್ಕೆ ನಮಗೆ ಸಮಯಾವಕಾಶ ಕಮ್ಮಿ ಇತ್ತು. ಆದರೂ ಶಕ್ತಿ ಮೀರಿ ಇವತ್ತು ರಾತ್ರಿ ಹಗಲು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಏನೇನು ವ್ಯವಸ್ಥೆಗಳಾಗಬೇಕು. ಸುಮಾರು ಸಾವಿರಾರು ಜನ ಬರೋದ್ರಿಂದ ನಮ್ಮ ಕಾರ್ಯಾಧ್ಯಕ್ಷರು ಏನು ಹೇಳಿದ್ರು ನಿನ್ನೆ, ನಮ್ಮ ನಿರೀಕ್ಷೆಗೆ ಮೀರಿ ಇವತ್ತು ಈ ಕಾರ್ಯಕ್ರಮಕ್ಕೆ ಜನ ಬರ್ತಕ್ಕಂಥದ್ದು ಆಗ್ತಾ ಇದೆ. ಅದರಿಂದ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿ ವೇದಿಕೆಯಲ್ಲಿ ಯಾರು ಕೂರಬೇಕು, ಮತ್ತು ಬರ್ತಕ್ಕಂಥವ್ರಿಗೆ ಯಾವ ರೀತಿ ಊಟದ ವ್ಯವಸ್ಥೆ ಆಗಬೇಕು, ವಾಹನ ನಿಲುಗಡೆ ವ್ಯವಸ್ಥೆ ಯಾವ ರೀತಿ ಆಗಬೇಕು, ಇವೆಲ್ಲದರ ವಿಚಾರವಾಗಿ ನಾವು ಬಹಳ ವಿವರವಾಗಿ ಇವತ್ತು ಚರ್ಚೆ ಮಾಡಿದ್ದೇವೆ ಮತ್ತು ಒಂದು ಶಿಸ್ತುಬದ್ಧವಾಗಿ ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಆ ಕಾರಣದಿಂದ ಈಗ ಸುಮಾರು 1.5 ಗಂಟೆ ಸಮಯ ನಾವು ಇಲ್ಲಿ ಕಳೆದಿದ್ದೀವಿ. ಎಲ್ಲ ಸೂಚನೆಗಳನ್ನು ಕೊಟ್ಟಿದ್ದೀವಿ. ಮತ್ತೆ ನಾನು ನಾಳೆ ಸಾಯಂಕಾಲ ಬರ್ತೀನಿ, ಏನೇನು ತಯಾರಿಗಳಾಗಿದ್ದಾವೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಇದು ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು KPCCಯಿಂದ ರಾಜ್ಯದಲ್ಲೇ ಇದು ಪ್ರಪ್ರಥಮ ಕಾರ್ಯಕ್ರಮ, ಮನ್ರೇಗಾ ಬಚಾವ್ ಕಾರ್ಯಕ್ರಮ. ಈ ಕಾರ್ಯಕ್ರಮ ಯಶಸ್ಸಾಗಬೇಕು, ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಹೋಗಬೇಕು ಮತ್ತು ಇಡೀ ದೇಶಕ್ಕೂ ಕೂಡ ಇದು ಒಂದು ಸಂದೇಶ ಹೋಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದರಿಂದ ಯಾವುದೇ ರೀತಿ ಅನಾನುಕೂಲ ಆಗಬಾರ್ದು. ಬರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಯಾರು ಇವತ್ತು ಮನ್ರೇಗಾ ಫಲಾನುಭವಿಗಳಿದ್ದಾರೆ ಅವರೆಲ್ಲರಿಗೂ ಅನಾನುಕೂಲ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಲ್ಲಿ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಸಾಮಾಜಿಕ ಜಾಲತಾಣದಲ್ಲಿ ತಾವು ಮಾತಾಡಿದ ರೀತಿಯಲ್ಲಿ ನಗರಸಭೆ ಸದಸ್ಯರ ಜೊತೆ ಒಂದು ಆಡಿಯೋವನ್ನ ತಮ್ಮ ವಿರೋಧಿಗಳು ವೈರಲ್ ಮಾಡ್ತಾ ಇದ್ದಾರೆ. ನೋಡಿ, ಈಗ ನನ್ನ ಗಮನಕ್ಕೂ ಬಂತದ್ದು. ಈಗ ಯಾರನ್ನ ಮಾತಾಡ್ತಾ ಇದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಪಾಪ ಕೆಲವರು ಹತಾಶರಾಗಿ ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನೇರವಾಗಿ ಯಾರಾದರೂ ಅಧಿಕಾರಿಗಳ ಜೊತೆ ಸಂಭಾಷಣೆನ ಅಲ್ವಾ ಗೊತ್ತಿಲ್ಲ, ಯಾರ್ದು ಸಂಭಾಷಣೆ, ಯಾರ್ದು ಧ್ವನಿ ಅಂತಕ್ಕಂಥದ್ದು ಸ್ಪಷ್ಟತೆ ಇಲ್ಲ. ಆದರೆ ಪಾಪ ಅವರು ಇದರಲ್ಲಿ ಏನೋ ಖುಷಿ ತಗೋಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ರೀತಿ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಯಾರನ್ನೋ ಮಾತಾಡೋದು, ಯಾರನ್ನೋ ಸಂಬೋಧಿಸೋದು, ಕೆಟ್ಟ ಮಾತನ್ನು ಮಾತಾಡುವಂಥದ್ದು ಸಹಜವಾಗಿ ನೋಡ್ತಾ ಇದ್ದೀವಿ. ಆದರೆ ನೇರವಾಗಿ ವ್ಯಕ್ತಿ ಯಾರು ಅಂತಕ್ಕಂಥದ್ದು ಯಾರಿಗೂ ಮಾಹಿತಿ ಇಲ್ಲ. ಅದರಿಂದ ಕೆಲವರು ಆ ರೀತಿ ಖುಷಿ ತೆಗೆದುಕೊಳ್ಳುವಂಥವ್ರು ಇದ್ದಾರೆ. ಅದರಿಂದ ಅವ್ರಿಗೆ ನಾವು ಹೆಚ್ಚು ಪ್ರತಿಕ್ರಿಯೆ ಕೊಡುವಂಥದ್ದು. ಕೆಲವು ಸಾರ್ವಜನಿಕರು ತಾವು XMLA ಇದ್ದಾಗ ವಿರೋಧ ಪಕ್ಷದಲ್ಲಿ ಇದ್ದಾಗ ಮಾತನಾಡಿದ್ರಿಂದ ಈಗ ಹೋಲಿಕೆ ಮಾಡಿ ಪಕ್ಷ ವಿರೋಧಿ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಅವರು ಹತಾಶತನವನ್ನು ತೋರಿಸಿದ್ರು. ಬಟ್ ಆಡಿಯೋ ನಿಮ್ಮದೇ ಯಾರ್ದು ನನಗೆ ಗೊತ್ತಿಲ್ಲ. ನಾನು ಯಾರ ಜೊತೆ ನನ್ನ ವಾಯ್ಸ್ ಹೌದಾ ಅಲ್ವಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆ ರೀತಿ ಇದೆ, ನೀವು ಅದು ಕೇಳಿಸ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ. ಯಾಕೆ ಈ ಸಮಯದಲ್ಲಿ ಈ ರೀತಿಯ ಕೃತ್ಯಗಳನ್ನ ಮಾಡಕ್ ಹೋಗಿದ್ರು? ಈಗ ನಿಮ್ಗೆ ಗೊತ್ತಿದೆ ಶಿಡ್ಲಘಟ್ಟದಲ್ಲಿ ಆಗಿರ್ತಕ್ಕಂಥ ಘಟನೆ. ಬಹುಶಃ ಅದಕ್ಕೋಸ್ಕರ ಅವರು ಹತಾಶರಾಗಿ ಈ ರೀತಿ ಏನೋ ಪ್ರಯತ್ನ ಮಾಡ್ತಾ ಇರ್ಬೋದು. ಅದಕ್ಕೆ ಯಾವುದಕ್ಕೂ ಇವತ್ತು ಒಬ್ಬ ಅಧಿಕಾರಿಗೆ ನೇರವಾಗಿ ಅವಾಚ್ಯ ಶಬ್ದಗಳನ್ನು ನೇರವಾಗಿ ಬೈದಿರ್ತಕ್ಕಂಥ ವಿಚಾರಕ್ಕೂ ಇಲ್ಲಿ ಅವರು ಏನೋ ಯಾವುದೋ ಆಡಿಯೋ ಇಟ್ಕೊಂಡು ಮಾಡ್ತಾ ಇರೋಂಥದ್ದಕ್ಕೂ ಯಾವ ರೀತಿ ಹೋಲಿಕೆ ಆಗುತ್ತೆ ಅಂತಕ್ಕಂಥದ್ದು ಯೋಚನೆ ಮಾಡಬೇಕು. ಸಾರ್ವಜನಿಕ ಜೀವನದಲ್ಲಿ ಯಾರೋ ವೈಯಕ್ತಿಕವಾಗಿ ಇಬ್ಬರು ಸಂಭಾಷಣೆ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಸಂಭಾಷಣೆಗಳು ನಡೀತದೆ. ಆದರೆ ನಿರ್ದಿಷ್ಟವಾಗಿ ಒಬ್ಬ ಅಧಿಕಾರಿಗೆ ನೇರವಾಗಿ ಫೋನ್ ಮಾಡಿ ಅವರಿಗೆ ಸಂಬೋಧಿಸ್ತಕ್ಕಂಥದ್ದಕ್ಕೂ ಈ ರೀತಿಯಾಗಿ ಇರ್ತಕ್ಕಂಥದ್ದಕ್ಕೂ ಭಾಳ ವ್ಯತ್ಯಾಸ ಇದೆ. ಅದರಲ್ಲೂ ಕೂಡ ಅದು ಯಾರಿಗೆ ಮಾತಾಡಿರುವಂಥದ್ದು ಕೂಡ ಭಾಳ ಸ್ಪಷ್ಟತೆ ಇಲ್ಲ. ಅದರಿಂದ ಬಹುಶಃ ಅದಕ್ಕೆ ಸಂತೋಷ, ಅವ್ರಿಗೆ ಖುಷಿ ಸಿಗೋದ್ರಿಂದ ಖುಷಿ ತಗೊಳ್ಳಿ. ಸರಿ, ಅದು ಸ್ಪಷ್ಟತೆ ಇಲ್ಲದಿದ್ರು ಸಹ ನಿಮ್ಮ ಹೆಸರನ್ನ ಹಾಕಿ ನಿಮ್ಮ ಫೋಟೋವನ್ನ ಹಾಕಿ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಮಾಡ್ತಾ ಇದ್ರು. ಗಮಕಿ ಸುಧಾಕರ್ ಗಮಕಿ ಅಂತಾನೆ ಮೆನ್ಷನ್ ಮಾಡಿ. ಈಗ ಸಾರ್ವಜನಿಕ ಜೀವನದಲ್ಲಿ ನಮ್ಮ ವಿರೋಧಿಗಳು ನಮ್ಮ ಬಗ್ಗೆ ಬಹಳಷ್ಟು ಅವಹೇಳನಕಾರಿಯಾಗಿ ಮಾತಾಡುವಂಥದ್ದು ಸಹಜ. ಇಲ್ಲ, ನಮ್ಮ ಕಾರ್ಯಕರ್ತರು ನಮ್ಮ ವಿರೋಧಿಗಳನ್ನ ಅವಹೇಳನಕಾರಿಯಾಗಿ ಮಾತಾಡ್ಕೊಳ್ಳುವಂಥದ್ದು, ವೈಯಕ್ತಿಕವಾಗಿ ಎಲ್ಲಾದ್ರೂ ಕೂತಾಗ ಮತ್ತೊಂದು ಮಾಡುವಂಥದ್ದು ಸಹಜ. ಅದರಿಂದ ಈಗ ವಿರೋಧಿಗಳು ಮಾಡುವಂಥದ್ದಕ್ಕೆಲ್ಲ ಉತ್ತರ ಕೊಡೋಕ್ಕೆ ಅವಶ್ಯಕತೆ ಇಲ್ಲ. ನಾನು ಏನು ಅಂತಕ್ಕಂಥದ್ದು ಇವತ್ತು ನಾವು ಏನು ಕೆಲಸ ಕಾರ್ಯಗಳು ಮಾಡ್ತಾ ಇದೀವಿ ಅನ್ನೋದು ಸಾರ್ವಜನಿಕರಿಗೆ ಗೊತ್ತಿದೆ. ಅದರಿಂದ ಅವರು ಈಗ ಪ್ರಧಾನಮಂತ್ರಿಗಳ ಬಗ್ಗೆನೂ ಇವತ್ತು ಬಹಳಷ್ಟು ಆಗ್ತಾರೆ, ಇವತ್ತು ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆನೂ ಆಗ್ತಾರೆ, ನಮ್ಮ ಉಪಮುಖ್ಯಮಂತ್ರಿ ಬಗ್ಗೆ ಆಗ್ತಾರೆ, ಇನ್ನೊಬ್ಬರ ಬಗ್ಗೆ ಆಗ್ತಾರೆ, ಮತ್ತೊಬ್ಬರ ಬಗ್ಗೆ ಆಗ್ತಾರೆ. ಇವೆಲ್ಲವನ್ನ ಯಾರು ಅದಕ್ಕೆ ಗಂಭೀರವಾಗಿ ತೆಗೆದುಕೊಳ್ತಾರೆ. ಅದರಿಂದ ಕೆಲವರು ಚೇಷ್ಟೆ ಮಾಡ್ತಕ್ಕಂಥವರು ಈ ರೀತಿ ಮಾಡ್ಕೊಳ್ತಾರೆ. ಆದರೆ ಈಗ ಕೆಲವರು ನಮ್ಮ ಪಕ್ಷದ ಕಾರ್ಯಕರ್ತರು ಕೆಲವರು ಫೋನ್ ಮಾಡಿದ್ರು, ನಾವು ದೂರನ್ನು ದಾಖಲೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ನೀವು ಮಾಡಿ, ನಿಮ್ಗೆ ಆ ರೀತಿ ಅದರಿಂದ ಬೇಜಾರಾಗಿದ್ರೆ ನೀವು ದೂರ ದಾಖಲೆ ಮಾಡಿ ಅಂತಕ್ಕಂಥದ್ದು ನಾನು ಹೇಳಿದ್ದೀನಿ. ಬಹುಶಃ ಕೆಲವರು ದೂರ ದಾಖಲೆ ಮಾಡಿರ್ಬೋದು. ಮೊಟ್ಟ ಮೊದಲನೇದಾಗಿ ಈ ಮನ್ರೇಗಾ ಬಚಾವ್ ಆಂದೋಲನ ನಾವು ನಮ್ಮ ಚಿಕ್ಕಬಳ್ಳಾಪುರದಿಂದ ಚಾಲನೆ ಕೊಡ್ತಾ ಇದೀವಿ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಮಾನ್ಯ ಮಂತ್ರಿಗಳು ಇವಾಗ ಮಾತಾಡಿದ್ದಾರೆ.
ಎನ್ ಟಿ ಸುಧಾಕರ್ ಸಾಹೇಬರು ಅತಿ ಹೆಚ್ಚಾಗಿ 50ರಿಂದ 60 ಸಾವಿರ ಜನ ಇಲ್ಲಿ ಬಂದು ಅದೇ ಮೆಸೇಜ್ ಇವಾಗ ನಮ್ಮ ಇಡೀ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತೆ ನಮ್ಮ ಬೆಂಗಳೂರು ರೂರಲ್ ಅಲ್ಲಿ ಮನ್ರೇಗಾದ ಯಾರ್ಯಾರು ಬೆನಿಫಿಷರೀಸ್ ಇದಾರೋ ಅವ್ರಿಗೆಲ್ಲ ಈ ಮೆಸೇಜ್ ಹೋಗ್ಬೇಕು. ಬಿಜೆಪಿ ಸರ್ಕಾರ ಅಂದ್ರೆ ನಮ್ಮ ಜನರಿಗೆ ಮೋಸ ಮಾಡುವಂತ ಸರ್ಕಾರ. ಇವಾಗ ಕರ್ನಾಟಕದಲ್ಲಿ 75ರಿಂದ 85 ಲಕ್ಷ ಮನ್ರೇಗಾ ಬೆನಿಫಿಷರಿ ಇದ್ದಾರೆ. ಅವ್ರದ್ದೆಲ್ಲ ಇವಾಗ 1000 ರೂಪಾಯಿ ಇರೋದು 100 ರೂಪಾಯಿ ಬಂದಿದೆ ಇವಾಗ. ಅವ್ರಿಗೆ ಪಾಪ ಇನ್ನೂ ಗೊತ್ತಾಗ್ತಾ ಇಲ್ಲ. ಗೊತ್ತಾದ್ಮೇಲೆ ನಮಗಿಂತ ಮುಂಚೆ ಅವರೆಲ್ಲ ರೋಡ್ಗಳ ಮೇಲೆ ಬರ್ತಾರೆ. ಸೊ ಇದ್ರ ವಿರೋಧವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸದ್ಯದಲ್ಲೇ ಚಿಕ್ಕಬಳ್ಳಾಪುರ ಮುಗಿದ್ಮೇಲೆ ತುಮಕೂರು ಆದ್ಮೇಲೆ ಬಳ್ಳಾರಿ ಆದ್ಮೇಲೆ ನಮ್ಮ ಹುಬ್ಳಿ, ಧಾರವಾಡ ಮತ್ತೆ ದಾವಣಗೆರೆ ಕಡೆ ಈ ಕಾರ್ಯಕ್ರಮಗಳು ಅತಿ ಶೀಘ್ರವಾಗಿ ಚಾಲನೆ ಕೊಡ್ತಾರೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು. ತಾವು ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ವಿಶೇಷವಾಗಿ ಕಾಣಿಸ್ಕೊಳ್ಳೋದು ಇಲ್ಲ ಅಂತ ಒಂದು ವಿಶೇಷವಾಗಿ ಕಾರ್ಯಕ್ರಮಗಳಿದ್ದಂಗೆ ವಿಶೇಷವಾಗಿ ಬರ್ತೀವಿ. ಆದ್ರೆ ಸದ್ಯಕ್ಕೆ ನಮ್ಮ ದೇವನಹಳ್ಳಿ, ಯಲಹಂಕ ಎಲ್ಲೆಲ್ಲಿ ಶಾಸಕರುಗಳು ಇಲ್ವೋ, ಅಂದ್ರೆ ನಮ್ಮ ಯಲಹಂಕದಲ್ಲಿ ಶಾಸಕರುಗಳಿಲ್ಲ, ಲೀಡು ಹೆಚ್ಚಾಗಿತ್ತಲ್ಲಿ. ಸೊ ಆ ಲೀಡ್ ನ ಮ್ಯಾಚ್ ಮಾಡಕ್ಕೆ ಹೆಚ್ಚಿನ ಕಾರ್ಯಕ್ರಮಗಳು ನಾವು ಯಲಹಂಕದಲ್ಲೇ ಮಾಡ್ತಾ ಇರೋದು. ಸೊ ಇನ್ನ ಚಿಕ್ಕಬಳ್ಳಾಪುರಕ್ಕೆ 2 ವರ್ಷ ಟೈಮ್ ಇದೆ. ನಾವು ಆದಷ್ಟು ಕಾರ್ಯಕ್ರಮಗಳು ಯಾವುದೇ ರೀತಿಯ ಸ್ಪಂದನೆ ನಮ್ಮ ಯುವಕರಿರ್ಲಿ, ನಮ್ಮ ಕಾರ್ಯಕರ್ತರಿರ್ಲಿ ಯಾವುದೇ ರೀತಿಗೆ ಫೋನ್ ಮಾಡಿದ್ರೆ ಸ್ಪಂದನೆಗೆ ಇರ್ತೀವಿ. ಆದ್ರೆ ಹೆಚ್ಚಿನ ಕಾರ್ಯಕ್ರಮಗಳು ಶುರು ಮಾಡಿದಾಗ ಈ ಬರೋ ಒಂದು ಹಬ್ಬದ ಮೇಲೆ ಶುರು ಮಾಡ್ತೀವಿ ನಾವಿಲ್ಲಿ. ಯುವಕರಿಗೆ ನಮ್ಮ ಸಿದ್ದರಾಮಯ್ಯ ಅವರ ಸಾಹೇಬ್ರ ದಾರಿ ಒಂದು ಫಾಲೋ ಮಾಡಿ, ಡಿ ಕೆ ಶಿವಕುಮಾರ್ ಸಾಹೇಬ್ರ ಒಂದು ದಾರಿ ಫಾಲೋ ಮಾಡಿದ್ರೆ ನಮ್ಮ ಇಡೀ ಕರ್ನಾಟಕ ಅತಿ ಹೆಚ್ಚಿನ ಒಂದು ಶೀಘ್ರವಾಗಿ ನಂಬರ್ 1 ಸ್ಟೇಟ್ ಆಗಿ ಬರುತ್ತೆ ಅಷ್ಟೇ. ಥ್ಯಾಂಕ್ ಯು. ಕ್ರಮಕ್ಕೆ ನೀವು ಯಾವ ರೀತಿಯಾದಂತಹ ಸಿದ್ಧತೆ ಆಗಿದೆ? ಇದು ರಾಜ್ಯ ಸರ್ಕಾರ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಂತ ಕಾರ್ಯಕ್ರಮ. ಇಡೀ ದೇಶ ಪೂರ್ತಿ ಮನ್ರೇಗಾ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ ಅನುಷ್ಠಾನ ಆಗಿ ಸಾಕಷ್ಟು ಉಪಯೋಗನ ಸಾರ್ವಜನಿಕ ಮಟ್ಟದಲ್ಲಿ ಮತ್ತೆ ರೈತಾಪಿ ಬಂಧುಗಳಲ್ಲಿ ಮತ್ತೆ ಶ್ರಮಿಕರಲ್ಲಿ ಒಂದು ಉತ್ಸಾಹ, ಆಸಕ್ತಿ ಮೂಡಿಸಂತ, ಉದ್ಯೋಗ ಸೃಷ್ಟಿ ಮಾಡಿದಂತ ಒಂದು ದೊಡ್ಡ ಮಟ್ಟದ ಆಂದೋಲನ ಕಾರ್ಯಕ್ರಮ ಇದು. ಇದು UPA ಸರ್ಕಾರ ಅನುಷ್ಠಾನ ಮಾಡಂತಿದ್ದಾಗಿತ್ತು. ಅದು ಬಹಳಷ್ಟು ಮುಂದುವರ್ಕೊಂಡು ಬಂದಿತ್ತು. ಈಗ ಹೊಸ ಬಿಜೆಪಿ ಸರ್ಕಾರ ಆದ ಮೇಲೆ ಇತ್ತೀಚಿನ ದಿನಗಳಲ್ಲಿ ಈಗ VB ರಾಮ್ಜಿ ಅಂತೇಳಿ ಏನು ಮನ್ರೇಗಾ ಕಾರ್ಯಕ್ರಮನ ಹೆಸರು ಬದಲಾವಣೆ ಮಾಡಿ ಗಾಂಧೀಜಿಯವರ ಒಂದು ಹೆಸರು ತೆಗೆದು ಬೇರೆ ರೀತಿ VB ರಾಮ್ಜಿ ಅಂತೇಳಿ ಮಾಡ್ತಾ ಇರೋಂಥದ್ದು. ಒಟ್ಟಾರೆ ಸಮಗ್ರವಾಗಿ ಇದ್ರ ಬಗ್ಗೆ ಯೋಚನೆ ಮಾಡಿ ನೋಡಿದಾಗ ಕೇಂದ್ರ ಸರ್ಕಾರಕ್ಕೆ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಒಂದಷ್ಟು ರುಚಿಸ್ತಾ ಇರೋಂಥದ್ದು, ಅವರ ಒಂದು ವ್ಯಕ್ತಿತ್ವನ ಒಪ್ಕೊಳ್ಳದೆ ಬೇರೆ ರೀತಿ ಅವ್ರನ್ನ ಒಂದು ರೀತಿ ಜನರ ಮನಸ್ಸಿನಿಂದ ದೂರ ಮಾಡೋಂಥ ಹುನ್ನಾರ ಅಂತ ಕಾಣ್ತಾ ಇದೆ. ಸಾಕಷ್ಟು ಅನುಕೂಲ ಆಗ್ತಾ ಇತ್ತು ರಾಜ್ಯ ಸರ್ಕಾರಗಳಿಗೆ. 90% ಕೇಂದ್ರ ಸರ್ಕಾರ ಭರಿಸಿ 10% ರಾಜ್ಯ ಸರ್ಕಾರ ಭರಿಸ್ತಾ ಇತ್ತು. ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಗ್ತಾ ಇತ್ತು. ಕೆರೆ ಕಟ್ಟಡ ನಿರ್ಮಾಣ ಆಗ್ತಾ ಇತ್ತು. ರೈತರು ಹೊಲ ಬದು ನಿರ್ಮಾಣ ಮಾಡ್ಕೊಳ್ತಾ ಇದ್ರು. ಹಸು ಶೆಡ್ ನಿರ್ಮಾಣ ಮಾಡ್ಕೊಳ್ತಾ ಇದ್ರು. ಕುರಿ ಶೆಡ್ ನಿರ್ಮಾಣ ಮಾಡ್ಕೊಳ್ತಾ ಇದ್ರು. ಬಡವರು ಮನೆಗಳು ಕಟ್ಟಿದ್ರೆ ಅದಕ್ಕೂ ಸಹ ಒಂದಷ್ಟು NREG ಅಮೌಂಟು ಸಹಕಾರಿಯಾಗಿ ನಿಂತ್ಕೊಳ್ತಾ ಇತ್ತು. ಕೃಷಿ ಹೊಂಡ ನಿರ್ಮಾಣ ಮಾಡಿದ್ರೆ ಅದಕ್ಕೆ ರೈತರಿಗೆ ಈ ಯೋಜನೆಯಲ್ಲಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇತ್ತು. ಈ ರೀತಿ ಹಲವಾರು ಯೋಜನೆಗಳ ಜನಪ್ರಿಯ ಕಾರ್ಯಕ್ರಮ. ಮತ್ತೆ ಕೂಲಿ ಮಾಡೋಂಥ ಜನಕ್ಕೆ 100 ದಿನಗಳ ಮಟ್ಟಿಗೆ ಒಂದು ರೀತಿ ಉದ್ಯೋಗ ಖಾತ್ರಿಯಾದಂಥ ಒಂದು ಕಾಯಂ ಯೋಜನೆ ಇದು. ಇಂಥ ಕಾರ್ಯಕ್ರಮನ ಇವತ್ತು ಬದಲಾವಣೆ ಮಾಡೋಂಥದ್ದು, ನಿಯಮಗಳನ್ನ ಬದಲಾವಣೆ ಮಾಡೋಂಥದ್ದು, ಮತ್ತೆ ಒಂದಷ್ಟು ಇದರ ರೂಪುರೇಷೆಗಳು ತಯಾರು ಮಾಡೋದಕ್ಕೆ ಮೊದಲೆಲ್ಲ ಗ್ರಾಮ ಪಂಚಾಯತಿಗೆ ಅಧಿಕಾರ ಇತ್ತು. ಸ್ಥಳೀಯವಾಗಿ ಎಲ್ಲ ತೀರ್ಮಾನಗಳು ಆಗ್ತಾ ಇತ್ತು. ಈಗೆಲ್ಲ ಕೇಂದ್ರ ಸರ್ಕಾರ ಹಿಡಿತ ಸಾಧಿಸೋದನ್ನ ಆಗ್ತಾ ಇದೆ. 90% ಕೇಂದ್ರ ಸರ್ಕಾರ ಇದ್ದಿದ್ದನ್ನ ಈಗ 60% ತಗೊಂಬಂದು 40% ಬಂದಿರೋಂಥದ್ದು. ಇವೆಲ್ಲನೂ ನೋಡಿದಾಗ ಎಲ್ಲೋ ಒಂದು ಕಡೆ ಇದು ಒಂದು ರೀತಿ ಮಲತಾಯಿ ಧೋರಣೆ ಮಾಡೋಂಥದ್ದು, ಕಾಂಗ್ರೆಸ್ ಅಧಿಕಾರದಲ್ಲಿರೋಂಥ ರಾಜ್ಯಗಳ ಮೇಲೆ ಹೆಚ್ಚಿನ ಹೊರೆ ಮಾಡೋಂಥದ್ದು, ಮತ್ತೆ ಒಕ್ಕೂಟದ ವ್ಯವಸ್ಥೆಯಲ್ಲಿರೋಂಥ ನ್ಯಾಯ ಕೊಡೋಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರ ನಡ್ಕೊಳ್ತಾ ಇಲ್ಲ. ಅದಕ್ಕೆ ನಮ್ಮಗಳದೆಲ್ಲ ವಿರೋಧ ಇದೆ. ಆ ನಿಟ್ಟಿನಲ್ಲಿ ಇವತ್ತು ದೇಶಾದ್ಯಂತ ಇದ್ರ ಬಗ್ಗೆ ಪ್ರತಿಭಟನೆ ಆಗುವಂಥದ್ದು. ಕರ್ನಾಟಕದಲ್ಲೂ ಸಹ ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಪ್ರತಿಭಟನೆ ದೊಡ್ಡ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದೀವಿ. ಶಿಡ್ಲಘಟ್ಟದಿಂದನೂ ಸಹ ಸುಮಾರು 10,000ಕ್ಕೂ ಹೆಚ್ಚು ಜನ ಭಾಗಿಯಾಗ್ತಾ ಇದ್ದೀವಿ. ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ, 1 ಲಕ್ಷಕ್ಕೂ ಹೆಚ್ಚು ಜನ ಸೇರೋಂಥ ನಿರೀಕ್ಷೆ ಇರೋಂಥದ್ದು. ಎಲ್ಲರೂ ಸಹ ವಾಲಂಟಿಯರ್ ಬಂದು ಇದನ್ನ ಅಲ್ಲಿ ಭಾಗವಹಿಸುವಂಥದ್ದು. ರೈತರು, ಶ್ರಮಿಕರು, ಕೂಲಿ ಕಾರ್ಮಿಕರು ಎಲ್ಲರೂ ಸಹ ಇಲ್ಲಿ ಸೇರ್ತಾ ಇರೋಂಥದ್ದು ಆಗ್ತಾ ಇದೆ. ಹಂಗಾಗಿ
ಈ ಪ್ರತಿಭಟನೆ ಯಶಸ್ಸಾಗ್ತದೆ. ಯಥಾವತ್ತಾಗಿ ಹಳೆ ಪದ್ಧತಿ ಏನಿತ್ತು ಅದನ್ನ ಜಾರಿ ಮಾಡಲಿ ಅಂತೇಳಿ ನಾವು ಒಕ್ಕಲಿಂದ ಒತ್ತಾಯ ಮಾಡ್ತೀವಿ. ಈಗ ಶಿಡ್ಲಘಟ್ಟ ಕ್ಷೇತ್ರದ ರಾಜೇಗೌಡರವರನ್ನ ಈ ವೇದಿಕೆಗೆ ಬರ್ತಿದಾರ? ಏನಾದ್ ನಮ್ಗೆ ಗೊತ್ತಿಲ್ಲ ಸರ್, ಅವ್ರು ಅಮಾನತ್ತಾಗಿದಾರಲ್ಲ, ಹಂಗಾಗಿ ಎಲ್ಲಿ ಬರ್ತಾರೆ.